ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ ಸೀಸನ್ 11ರ ಹನುಮಂತ ವಿನ್ ಆಗಿ ಹೊರಹೊಮ್ಮಿದ್ದಾರೆ. ಹನುಮಂತ ವಿನ್ ಆಗಿರೋದು ಸಾಕಷ್ಟು ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದೆ. ಹನುಮಂತನ ಮನೆಗೆ ಸಾಕಷ್ಟು ಜನ ವಿಶ್ ಮಾಡಿ ಶುಭ ಕೋರ್ತಾ ಇದ್ದಾರೆ. ಸೊ ಇದೀಗ ತಾನು ಕಷ್ಟದಲ್ಲಿದ್ದರೂ ಕೂಡ ಹನುಮಂತನ ಮನೆಗೆ ಕ್ರೇಜಿ ಸ್ಟಾರ್ ಎಂದು ಕರೆಯುವ ರವಿಚಂದ್ರನ್ ಹೋಗಿ ವಿಶ್ ಮಾಡಿ ಏನು ಮಾಡಿದ್ದಾರೆ ಗೊತ್ತಾ? ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಹನುಮಂತ ವಿನ್ ಆದ ನಂತರ ಅವನ ಊರಿನ ಗ್ರಾಮಸ್ಥರು ಅದ್ದೂರಿ ಮೆರವಣಿಗೆಯನ್ನು ಮಾಡಿ ಹನುಮಂತನನ್ನು ಸ್ವಾಗತ ಮಾಡಿದ್ದಾರೆ. ಹನುಮಂತ ಹಿಂದೆ ಹೆಸರು ಮಾಡಿದರೂ ಕೂಡ ಈ ಒಂದು ವೇದಿಕೆಯಿಂದ ಇನ್ನಷ್ಟು ಅಭಿಮಾನಿಗಳನ್ನು ಪಡೆದುಕೊಂಡು ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಅವನ ಹಾಡುಗಳು, ಅವನು ಮಾತನಾಡುವ ಶೈಲಿ ಜನಗಳಿಗೆ ಇಷ್ಟ ಆಗಿ ವೋಟ್ ಮಾಡಿ ಗೆಲ್ಲಿಸಿ ಕೊಟ್ಟಿದ್ದಾರೆ. ಸೊ ಬರೋಬ್ಬರಿ 5 ಕೋಟಿ ವೋಟ್ಗಳನ್ನು ಪಡೆದಿದ್ದ ಹನುಮಂತ ನಿಜವಾಗ್ಲೂ ಹನುಮಂತ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದೀಗ ರವಿಚಂದ್ರನ್ಗೂ ಕೂಡ ಹನುಮಂತನಿಗೂ ಅವಾಗಿಂದ ಒಂದು ಒಡನಾಟ ಇತ್ತು. ಹನುಮಂತನ ಮನಸ್ಸು ರವಿಚಂದ್ರನಿಗೂ ಕೂಡ ಇಷ್ಟ ಆಗಿತ್ತು. ಸೊ ರವಿಚಂದ್ರನ ಅಭಿಮಾನಿಗಳು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ದಾರೆ. ವೀಕ್ಷಕರೇ, ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲೇ ಹನುಮಂತ ರವಿಚಂದ್ರನ್ಗೆ ಇಷ್ಟ ಆಗಿ ಅವರ ಒಡನಾಟ ಮುಂದುವರೆದುಕೊಂಡು ಬಂದಿತ್ತು. ಸೊ ಇದೀಗ ಹನುಮಂತ ಬಿಗ್ ಬಾಸ್ನಲ್ಲಿ ಇದ್ದಾಗ ಹನುಮಂತನಿಗೆ ರವಿಚಂದ್ರನ್ ತುಂಬ ಸಪೋರ್ಟ್ ಮಾಡಿದ್ದಾರಂತೆ. ಹನುಮಂತ ಗೆದ್ದು ಊರಿನಲ್ಲಿ ಮೆರವಣಿಗೆ ಮಾಡಿದ ನಂತರ ರವಿಚಂದ್ರನ್ ಅವರು ಮನೆಗೆ ಹೋಗಿ ವಿಶ್ ಮಾಡಿದ್ದಾರೆ. ಇದು ನಿಜಕ್ಕೂ ಜನರಿಗೆ ತುಂಬ ಖುಷಿ ತಂದಿದೆ ಅಂತಲೇ ಹೇಳ್ಬೋದು. ಹನುಮಂತನಿಗೆ ವಿಶ್ ಮಾಡಿದ ರವಿಚಂದ್ರನ್ ತನ್ನ ಮುಂದಿನ ಸಿನಿಮಾಗಳಲ್ಲಿ ಹಾಡನ್ನು ಆಡುವ ಚಾನ್ಸ್ ಕೊಡ್ತೀನಿ ಎಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ನೀನು ಗೆದ್ದಿದ್ದು ನಮಗಲ್ಲ, ಇಡೀ ಕರುನಾಡಿಗೆ ಇಷ್ಟ ಆಗಿದೆ. ಇನ್ನು ಮುಂದೆ ನೀನು ಆಕಾಶದೆತ್ತರಕ್ಕೆ ಬೆಳಿ ಎಂದು ಆಶೀರ್ವಾದ ಮಾಡಿದ್ದಾರೆ. ಹನುಮಂತನ ಇಡೀ ಫ್ಯಾಮಿಲಿಯನ್ನು ಮಾತನಾಡಿಸಿಕೊಂಡು ಖುಷಿಯಿಂದ ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ಬಂದಿದ್ದಾರೆ. ಹನುಮಂತನಿಗೆ ನಿಮಗೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೆ ನಮಗೆ ತಿಳಿಸಿ, ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೇವೆ ಎಂದು ಹೇಳಿ ಬಂದಿದ್ದಾರೆ. ಸೊ ಈ ಒಂದು ವಿಚಾರ ತಿಳಿದ ಅಭಿಮಾನಿಗಳು ರವಿಚಂದ್ರನ್ ಅವರನ್ನು ಹಾಡಿ ಹೊಗಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿದ್ದೇನೆ.